ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಇದಿಷ್ಟು ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವುದಂದ್ರೆ ಫಸ್ಟ್ ಶಿಪೋಕೋ ಸಾಪಲಾಸ್ ಮಶಾತಿ, ಟಿಸ್ಲಾ ಲೀವ್ಸ್ ಇನ್ ನ್ಯೂ ಭಾರತ್ ವೀಕ್, PM ಸನ್ನಿಧಿ ಯೋಜನೆ, ತೋಟ್ಸ್ಮೋಗೋ ಸರೋವರ, ಸ್ವಚ್ಛ ಮೊಬೈಲ್ ಆ್ಯಪ್, ಅಕೂಸ್ ದೇಶಗಳು. ಇದ್ರ ಬಗ್ಗೆ ಸ್ವಲ್ಪ ಕರೆಂಟ್ ಅಫೇರ್ಸ್ ನೋಡೋದ. ಇಂದಿನ ಮೊದಲನೇ ಪ್ರಶ್ನೆ, ಭಾರತಕ್ಕೆ ಭೇಟಿ ನೀಡಿದ ದಕ್ಷಿಣ ಆಫ್ರಿಕಾದ ಉಪಾಧ್ಯಕ್ಷರು ಯಾರು? ಆಪ್ಷನ್ ಎ ಸಿರಿಲ್ ರಾಮೋಫೋಸಾ, ಆಪ್ಷನ್ ಬಿ ಶಿಪೋಕೋಸಾ ಪಲಾಶ್ ಮಶಾತಿಲೆ, ಮತ್ತೆ ಆಪ್ಷನ್ ಸಿ ನರೀರಿ ಪಂಡೋರ್, ಆಪ್ಷನ್ ಡಿ ತಾಂಡಿ ಮೊರಾಕಾ. ಇನ್ನು ಸರಿಯಾದ ಉತ್ತರ ನೋಡೋದ ಶಿಪೋಕೋಸಾ ಪಲಾಸ್ ಮಶಾತಿಲೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಆಪ್ಷನ್ ಎ ಯಾಕೆ ತಪ್ಪು ಅಂತ ನೋಡೋದಾದ್ರೆ ಸಿರಿಲ್ ರಾಮಫೋಸಾ ಇವರು ದಕ್ಷಿಣ ಆಫ್ರಿಕಾದ ರಾಷ್ಟ್ರಪತಿ. 2019ರಲ್ಲಿ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಭಾರತಕ್ಕೆ ಬಂದಿದ್ರು. ಸೊ ಆಪ್ಷನ್ ಎ ಕೂಡ ರಾಂಗ್ ಆನ್ಸರ್. ಯಾವಾಗ 2019ರಲ್ಲಿ ಇವರು ಭಾರತಕ್ಕೆ ಭೇಟಿ ನೀಡಿದ್ರು ರಾಷ್ಟ್ರಪತಿಯಾಗಿ. ನಮ್ಮ ದಕ್ಷಿಣ ಆಫ್ರಿಕಾದವರು. ಆದರೆ ಇವರು ಶಿಪೋಕೋಸಾ ಪಲಾಶ್ ಮಶಾತಿಲ ಇವರು ದಕ್ಷಿಣ ಆಫ್ರಿಕಾದ ಉಪಾಧ್ಯಕ್ಷರು. ಈಗಿನ ಪ್ರೆಸೆಂಟ್ ಉಪಾಧ್ಯಕ್ಷರು ಇವರು ದಕ್ಷಿಣ ಆಫ್ರಿಕಾದವರು. ಇವರು ಭೇಟಿ ನೀಡಿದ್ದಾರೆ. ಇನ್ನು ನಲೇದಿ ಪಂಡೋರ್ ಬಗ್ಗೆ ನೋಡೋದಾದ್ರೆ ಇವರು ದಕ್ಷಿಣ ಆಫ್ರಿಕಾದ ಮಾಜಿ ವಿದೇಶಾಂಗ ಸಚಿವ, ಪ್ರಸ್ತುತ ನಿಯೋಗದಲ್ಲಿ ಇರಲಿಲ್ಲ. ಸೊ ನರೀರೆ ಪಂಡೋರ ಕೂಡ ರಾಂಗ್ ಆನ್ಸರ್. ಇನ್ನು ತಾಂಡಿ ಮೊರಾಕಾ ಇದು ಯಾಕೆ ತಪ್ಪು ಅಂದ್ರೆ ಇವರು ಅಂತಾರಾಷ್ಟ್ರೀಯ ಸಂಬಂಧ ಮತ್ತು ಸಹಕಾರ ಉಪಸಚಿವೆ ನಿಯೋಗದ ಸದಸ್ಯರಾದರೂ ಉಪಾಧ್ಯಕ್ಷರಲ್ಲ. ಸೊ ಆಪ್ಷನ್ ಡಿ ಕೂಡ ರಾಂಗ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಮೇಲೆ ಇದ್ರ ಬಗ್ಗೆ ಸ್ವಲ್ಪ ವಿಷಯನ ತಿಳ್ಕೊಳ್ಳೋದಾದ್ರೆ ದಕ್ಷಿಣ ಆಫ್ರಿಕಾದ ಉಪಾಧ್ಯಕ್ಷರು ಭಾರತದ ರಾಷ್ಟ್ರಪತಿಯನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ. ಇನ್ನು ಪ್ರಮುಖ ಅಂಶಗಳು ಅಂತ ನೋಡೋದಾದ್ರೆ ಯಾರ ಜೊತೆ ಭೇಟಿ ನೀಡಿದ್ರು? ದಕ್ಷಿಣ ಆಫ್ರಿಕಾದ ಉಪಾಧ್ಯಕ್ಷರು ಶಿಪೋಕೋಸಾ ಪಲಾಶ್ ಮಶಾತಿಲೆ ಅವರು. ಭೇಟಿಯಾದ ದಿನಾಂಕ 2 ಜೂನ್ 2026. ಸ್ಥಳ ರಾಷ್ಟ್ರಪತಿ ಭವನ, ನವದೆಹಲಿಯಲ್ಲಿ ಭೇಟಿಯಾಗಿರೋದು. ಆಮೇಲೆ ಇದ್ರ ಉದ್ದೇಶ ಏನು ಅಂದ್ರೆ 29 ಮೇನಿಂದ 3 ಜೂನ್ 2026ರವರೆಗಿನ 6 ದಿನಗಳ ಕಾರ್ಯವೃತ್ತ ಭೇಟಿ ಮತ್ತೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವುದು, ವ್ಯಾಪಾರ, ಹೂಡಿಕೆ, MSME, ಡಿಜಿಟಲ್ ಮೂಲ ಸೌಕರ್ಯ ಕ್ಷೇತ್ರಗಳಲ್ಲಿ ಅವಕಾಶಗಳನ್ನು ಹೆಚ್ಚಿಸುವುದು. ಇನ್ನು ಪ್ರಮುಖ ಚರ್ಚೆಗಳು ಅಂತ ನೋಡೋದಾದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೊಂದಿಗೆ ತಂತ್ರಜ್ಞಾನ, ಔಷಧ ಮತ್ತೆ ಇಂಧನ, MSME ಮತ್ತು ಕೌಶಲ್ಯ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಸಹಕಾರ ವಿಸ್ತರಿಸಲು ಕರೆ ಕೂಡ ಆಗಿದೆ. ಇನ್ನು ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರೊಂದಿಗೂ ಕೂಡ ವ್ಯಾಪಾರ, ಹೂಡಿಕೆ, ದಕ್ಷಿಣ ಸಹಕಾರ, ಜನರ ನಡುವಿನ ಸಂಬಂಧಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇನ್ನು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರೊಂದಿಗೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಿಕಟವಾಗಿ ಕೆಲಸ ಮಾಡಲು ಒಪ್ಪಿಗೆ ಕೂಡ ನೀಡಿದ್ದಾರೆ. ಇವರೆಲ್ಲರೂ ಇಂಡಿಯಾದವರು ಜೊತೆ ಸೌತ್ ಆಫ್ರಿಕಾದ ಉಪರಾಷ್ಟ್ರಪತಿಯವರು ಮೀಟ್ ಆಗಿರೋದು. ಯಾರ್ಯಾರ ಜೊತೆ? CP ರಾಧಾಕೃಷ್ಣನ್ ಇವರು ಉಪರಾಷ್ಟ್ರಪತಿ, ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ರಾಷ್ಟ್ರಪತಿ, ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ. ಎಲ್ಲರೂ ಗೊತ್ತಿರೋ ಹಾಗೇನೆ ಇವರು ಏನೇನು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅಂತ. ಇನ್ನು ವ್ಯಾಪಾರ ಅಂಕಿಅಂಶ ಅಂತ ನೋಡೋದಾದ್ರೆ ಭಾರತ ದಕ್ಷಿಣ ಆಫ್ರಿಕಾ ದ್ವಿಪಕ್ಷೀಯ ವ್ಯಾಪಾರ ಸುಮಾರು $15.5 ಬಿಲಿಯನ್ ನಲ್ಲಿ ವ್ಯಾಪಾರ ಅಂಕಿಅಂಶಗಳು ತಿಳಿಸಿದ್ದಾರೆ. ಇನ್ನು ಭಾರತ ದಕ್ಷಿಣ ಆಫ್ರಿಕಾ ಸಂಬಂಧ ಬಗ್ಗೆ ಇದ್ರ ಹಿನ್ನೆಲೆ ಅಂತ ತಿಳ್ಕೊಳ್ಳೋದಾದ್ರೆ ಈ ಕಾರ್ಯತಂತ್ರದ ಪಾಲುದಾರಿಕೆ 1997ರಲ್ಲಿ ದಕ್ಷಿಣ ಆಫ್ರಿಕಾದೊಂದಿಗೆ ಕಾರ್ಯತಂತ್ರದ ಪಾಲುದಾರಿಕೆ ಸ್ಥಾಪಿಸಿದ ಮೊದಲ ದೇಶ ಭಾರತ ಆಗಿದೆ. ಜಾಗತಿಕ ದಕ್ಷಿಣ ಅಂತ ಬಂದ್ರೆ ಎರಡು ದೇಶಗಳು ಗ್ಲೋಬಲ್ ಸೌತ್ನ ಪ್ರಮುಖ ಧ್ವನಿಗಳು ಕೂಡ
ಆಗಿದೆ. ಇನ್ನು ಬಹುಪಕ್ಷೀಯ ವೇದಿಕೆಗಳು UN, NAM, G20, ಬ್ರಿಕ್ಸ್ನಲ್ಲಿ ಇವರಿಬ್ಬರು ವೇದಿಕೆನ ಹಂಚಿಕೊಂಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾದ ಬುಡಕಟ್ಟು ವಿದ್ಯಾರ್ಥಿಗಳು ಯಾವ ಸಂದರ್ಭದ ಭಾಗವಾಗಿ ಆಯೋಜಿಸಲಾದ ವಿಶೇಷ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು? ಆಪ್ಷನ್ ಎ ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ. ಆಪ್ಷನ್ ಬಿ ಬಿರ್ಲಾ ಲಿವ್ಸ್ ಇನ್ ನ್ಯೂ ಭಾರತ್ ವೀಕ್. ಆಪ್ಷನ್ ಸಿ ಏಕಲವ್ಯ ಮಾದರಿ ವಸತಿ ಶಾಲೆ ವಾರ್ಷಿಕೋತ್ಸವ. ಆಪ್ಷನ್ ಡಿ ವನಧನ ವಿಕಾಸ ಯೋಜನೆ ಸಮ್ಮೇಳನ. ಇನ್ನು ಸರಿಯಾದ ಉತ್ತರ ನೋಡೋದಾದ್ರೆ ಬಿರ್ಲಾ ಲಿವ್ ಇನ್ ನ್ಯೂ ಭಾರತ್ ವೀಕ್ is the right answer. Option B is the right answer. In option A ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ, ಇದು ಯಾಕೆ ತಪ್ಪು? ಇದು ದುರ್ಬಲ ಬುಡಕಟ್ಟು ಗುಂಪುಗಳ ಅಭಿವೃದ್ಧಿಗಾಗಿ ಇರುವ ಪ್ರತ್ಯೇಕ ಅಭಿಯಾನ ಆಗಿದೆ. ಸೊ ಆಪ್ಷನ್ ಎ ಕೂಡ ರಾಂಗ್ ಆನ್ಸರ್ ಆಗಿರುತ್ತೆ. ಇನ್ನು ಏಕಲವ್ಯ ಮಾದರಿ ವಸತಿ ಶಾಲೆ ವಾರ್ಷಿಕೋತ್ಸವ ಅಂತ ನೋಡೋದಾದ್ರೆ, ಇದು ಏಕಲವ್ಯ ಮಾದರಿ ವಸತಿ ಶಾಲೆಗಳು ಬುಡಕಟ್ಟು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಯೋಜನೆಯಾಗಿರುತ್ತೆ. ಸೊ ಆದರೆ ಈ ಭೇಟಿ ಅದರ ವಾರ್ಷಿಕೋತ್ಸವಕ್ಕೆ ಸಂಬಂಧಿಸಿದಿಲ್ಲ. ಸೊ ಆಪ್ಷನ್ ಸಿ ಕೂಡ ರಾಂಗ್ ಆನ್ಸರ್. ಇನ್ನು ವನಧನ ವಿಕಾಸ ಯೋಜನೆ ಸಮ್ಮೇಳನ ಅಂದ್ರೇನು? ಇದು ಬುಡಕಟ್ಟು ಉತ್ಪಾದನಾಗಳ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆಗೆ ಸಂಬಂಧಿಸಿದ ಯೋಜನೆಯಾಗಿದೆ. ಸೊ ಆಪ್ಷನ್ ಡಿ ಕೂಡ ರಾಂಗ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ಇದ್ರ ಬಗ್ಗೆ ನೋಡೋದಾದ್ರೆ, ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಪ್ರಮುಖ ವಿದ್ಯಾರ್ಥಿ ವೇತನ ಯೋಜನೆಗಳ ಫಲಾನುಭವಿಗಳು ರಾಷ್ಟ್ರಪತಿಯನ್ನು ಭೇಟಿ. ಪ್ರಮುಖ ಅಂಶಗಳು ಅಂತ ನೋಡೋದಾದ್ರೆ, ಯಾಕೆ ಭೇಟಿಯಾಗಿದ್ರು? ಬುಡಕಟ್ಟು ವ್ಯವಹಾರಗಳ ಯೋಜನಾಲಯ ಫ್ಲಾಗ್ಶಿಪ್ ವಿದ್ಯಾರ್ಥಿ ವೇತನ ಯೋಜನೆ ಸುಮಾರು 200 ಫಲಾನುಭವಿ ಬುಡಕಟ್ಟು ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ. ಇನ್ನು ಸ್ಥಳ ಎಲ್ಲಿ ಅಂದ್ರೆ ರಾಷ್ಟ್ರಪತಿ ಭವನ, ನವದೆಹಲಿಯಲ್ಲಿ. ಇನ್ನು ಯಾವ ಸಂದರ್ಭದಲ್ಲಿ? ಬಿರ್ಲಾ ಲಿವ್ಸ್ ಇನ್ ನ್ಯೂ ಭಾರತ್ ವೀಕ್ 25 ಮೇ ರಿಂದ 2 ಜೂನ್ 2026 ಮತ್ತು ಜನಜಾತಿಯ ಗರಿಮಾ ಉತ್ಸವ 10 ಮೇ ಮತ್ತು 9 ಜೂನ್ 2026ರಲ್ಲಿ ಆಚರಣೆಯ ಭಾಗವಾಯಿತು. ಆ ಸಂದರ್ಭದಲ್ಲಿ ಇವರಿಗೆ ಭೇಟಿ ನೀಡಿದ್ದಾರೆ. ಇನ್ನು ಈ ಯೋಜನೆ ಬಗ್ಗೆ ಅಂತ ತಿಳ್ಕೊಳ್ಳೋದಾದ್ರೆ, ಯಾವ ನ್ಯಾಷನಲ್ ಫೆಲೋಶಿಪ್ ಫಾರ್ ST ಸ್ಟೂಡೆಂಟ್ಸ್ NFST, ಇದು ಉದ್ದೇಶ ಏನು ಅಂದರೆ PhD ಮತ್ತು ಸಂಶೋಧನೆಗೆ ಸಹಾಯಧನವಾಗಿರುವುದು ಇದೊಂದು ಯೋಜನೆ ಆಗಿದೆ. ಇನ್ನೊಂದು ನ್ಯಾಷನಲ್ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ ಹೈಯರ್ ಎಜುಕೇಷನ್ ಆಫ್ ST ಸ್ಟೂಡೆಂಟ್ಸ್, ಇದು ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನ ಆಗುತ್ತೆ. ಇದೊಂದು ಯೋಜನೆ ಆಗಿದೆ. ಈ ಎರಡು ಯೋಜನೆ ಫಲಾನುಭವಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಬಿಟ್ಟಿರೋದು. ಇನ್ನು ಮೂರನೇ ಪ್ರಶ್ನೆ, PM ಸ್ವನಿಧಿ ಯೋಜನೆಯ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಫಸ್ಟ್ ಪಾಯಿಂಟ್ ಯಾವುದು? ಈ ಯೋಜನೆಯನ್ನು ಅಂದರೆ PM ಸ್ವನಿಧಿ ಯೋಜನೆಯನ್ನು 1 ಜೂನ್ 2020ರಂದು ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ಪ್ರಾರಂಭಿಸಲಾಯಿತು. ಎರಡನೇದು, 6 ವರ್ಷಗಳಲ್ಲಿ 1.12 ಕೋಟಿಗೂ ಅಧಿಕ ಮೇಲಾಧಾರ ರಹಿತ ಸಾಲಗಳನ್ನು ವಿತರಿಸಲಾಗಿದೆ. ಇನ್ನು ಮೂರನೇದು, ಯೋಜನೆಯನ್ನು ಮಾರ್ಚ್ 2030ರವರೆಗೆ ವಿಸ್ತರಿಸಲಾಗಿದ್ದು, 1ನೇ ಹಂತದ ಸಾಲದ ಮಿತಿಯನ್ನು 10,000ರಿಂದ 15,000ಕ್ಕೆ ಹೆಚ್ಚಿಸಲಾಗಿದೆ. ಇನ್ನು ಮೇಲಿನ ಯಾವ ಹೇಳಿಕೆಗಳು ಸರಿ ಅಂತ ನೋಡೋದ? ಆಪ್ಷನ್ ಎ ಏನು ಹೇಳುತ್ತೆ? 1 ಮತ್ತು 2 ಮಾತ್ರ. ಆಪ್ಷನ್ ಬಿ 2 ಮತ್ತು 3. ಆಪ್ಷನ್ ಸಿ 1 ಮತ್ತು 3. ಆಪ್ಷನ್ ಡಿ 1, 2, 3 ಎಲ್ಲವೂ ಸರಿಯಾದ ಉತ್ತರ. ಯಾವುದು ಕರೆಕ್ಟ್ ಆಗಿರೋ ಪಾಯಿಂಟ್ಸ್, ಯಾವುದು ಕರೆಕ್ಟ್ ಆಗಿರೋ ಹೇಳಿಕೆ ಅಂತ ನೋಡೋದ? ಆಪ್ಷನ್ 1, 2, 3. ಆಪ್ಷನ್ ಡಿ 1, 2, 3 ಎಲ್ಲವೂ ಸರಿಯಾದ ಉತ್ತರ ಅಂತ ಹೇಳ್ತಾ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ಇದು ಆಪ್ಷನ್ಸ್ ಬಗ್ಗೆ ನೋಡೋದಾದ್ರೆ,
ಇದು ಯಾಕೆ ಸರಿ? ಮೊದಲನೇ ಹೇಳಿಕೆ ಯಾಕೆ ಸರಿ? ಇದು ಪಿಎಂ ಸನ್ನಿಧಿ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 1 ಜೂನ್ 2020ರಂದು ಕೋವಿಡ್ನಿಂದ ಸಂಕಷ್ಟಕ್ಕೆ ಒಳಗಾದ ಬೀದಿ ವ್ಯಾಪಾರಿಗಳಿಗೆ ನೆರವಾಗಲು ಈ ಯೋಜನೆ ಪ್ರಾರಂಭಿಸಿತು. ಸೊ ಆಪ್ಷನ್ ಹೇಳಿಕೆ 1 ಕೂಡ ಸರಿಯಾದ ಉತ್ತರ. ಇದು ಬೀದಿ ವ್ಯಾಪಾರಿಗಳಿಗೆ ಹೆಲ್ಪ್ ಆಗ್ಲಿಕ್ಕೋಸ್ಕರ. ಇನ್ನು ಆ ಹೇಳಿಕೆ 2 ಏನು ಹೇಳುತ್ತೆ? ಕಳೆದ 6 ವರ್ಷಗಳಲ್ಲಿ 1.12 ಕೋಟಿಗೂ ಅಧಿಕ ಮೇಲಾಧಾರ ರಹಿತ ಸಾಲಗಳು ಮತ್ತೆ 17,800 ಕೋಟಿ ಮೊತ್ತವನ್ನು ವಿತರಿಸಲಾಗಿದೆ. ಸೊ ಆಪ್ಷನ್ 2 ಕೂಡ ಹೇಳಿಕೆ 2 ಕೂಡ ಸರಿಯಾದ ಉತ್ತರ. ಇನ್ನು ಹೇಳಿಕೆ 3 ಏನಕ್ಕೆ ಸರಿ ಅಂದ್ರೆ, ಇದು ಕೇಂದ್ರ ಸಂಪುಟವು ಆಗಸ್ಟ್ 2025ರಲ್ಲಿ ಯೋಜನೆಯನ್ನು 31 ಮಾರ್ಚ್ 2030ರವರೆಗೆ ವಿಸ್ತರಿಸಿದೆ. ಸೊ ಆಪ್ಷನ್ ಹೇಳಿಕೆ 3 ಕೂಡ ಹೇಳಿಕೆ 3ನೇದು ಕೂಡ ಸರಿಯಾಗಿದೆ. ಇನ್ನು ಈ ವಿಷಯದ ಬಗ್ಗೆ ನೋಡಿದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದಿಂದ ಆರಂಭಿಸಲಾದ ಪಿಎಂ ಸನ್ನಿಧಿ ಯೋಜನೆ 6 ವರ್ಷ ಪೂರೈಸಿತು. ಇನ್ನು ಪ್ರಮುಖ ಅಂಶಗಳು ನೋಡೋದಾದ್ರೆ, ಯೋಜನೆಯ ಹೆಸರು ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ ನಿಧಿ. ಪ್ರಾರಂಭ ಆಗಿರೋದು 1 ಜೂನ್ 2020. ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ಬೀದಿ ವ್ಯಾಪಾರಿಗಳಿಗೆ ನೆರವಾಗಲು ಈ ಯೋಜನೆ ಸ್ಟಾರ್ಟ್ ಆಗಿರೋದು. ಇನ್ನು ಇದಕ್ಕೆ 6 ವರ್ಷ ಕಂಪ್ಲೀಟ್ ಆಗಿದೆ ಜೂನ್ 1, 2026ಕ್ಕೆ. ಇನ್ನು ನೋಡಲ್ ಸಚಿವರಾದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದಡಿ ಇದು ಬರುವುದು. ಇನ್ನು ಇದ್ರ ಉದ್ದೇಶ ಅಂತ ನೋಡೋದಾದ್ರೆ, ಬೀದಿ ವ್ಯಾಪಾರಿಗಳಿಗೆ ಕೈಗೆಟುಕುವ ದರದಲ್ಲಿ ಕಾರ್ಯನಿರ್ವಾಹಕ ಬಂಡವಾಳ ಒದಗಿಸುವುದು, ಹಣಕಾಸು ಸೇರ್ಪಡೆ, ಡಿಜಿಟಲ್ ಸಾಕ್ಷರತೆ ಮತ್ತು ಸಾಮಾಜಿಕ ಭದ್ರತೆಯನ್ನು ಉತ್ತೇಜಿಸುವುದು, ಮತ್ತೆ ಸ್ವರೋಜ್ಗರ್, ಸ್ವಾವಲಂಬನ್, ಸ್ವಾಭಿಮಾನ್ ಮೂಲಕ ಆತ್ಮನಿರ್ಭರ ಭಾರತಕ್ಕೆ ಕೊಡುಗೆಯಾಗಿದೆ. 4ನೇ ಪ್ರಶ್ನೆ, ಮೇ 2026ರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಿಕ್ಕಿಂ ಭೇಟಿಯ ಸಂದರ್ಭದಲ್ಲಿ ಈ ಯೋಜನೆಯ ಯಾವ ಸ್ಥಳಕ್ಕೆ ಭೇಟಿ ನೀಡಲಿಲ್ಲ? ಆಪ್ಷನ್ ಎ ನಾಥುಲಾ ಪ್ಲಾಸ್, ಆಪ್ಷನ್ ಬಿ ನಾಗ್ಮಲ್ ಇನ್ಸ್ಟಿಟ್ಯೂಟ್ ಆಫ್ ಟಿಬೆಟಾಲಜಿ, ಆಪ್ಷನ್ ಸಿ ತೋಂಗ್ಸ್ಮೋಗೋ ಸರೋವರ, ಆಪ್ಷನ್ ಡಿ ಸಿಕ್ಕಿಂ ವಿಶ್ವವಿದ್ಯಾಲಯ. ದ್ರೌಪದಿ ಮುರ್ಮು ರಾಷ್ಟ್ರಪತಿಯವರು ಯಾವ ಜಾಗಕ್ಕೆ ಭೇಟಿ ನೀಡಿಲ್ಲ? ಸಿಕ್ಕಿಂಗೆ ಹೋದಾಗ ಯಾವ ಜಾಗಕ್ಕೆ ಭೇಟಿ ನೀಡಿಲ್ಲ ಅಂತ ಕ್ವಶನ್ ಹೇಳ್ತಿದೆ. ಸರಿಯಾದ ಉತ್ತರ ಅಂತ ನೋಡೋದಾದ್ರೆ ಆಪ್ಷನ್ ಸಿ ತೋಂಗ್ಸ್ಮೋಗೋ ಸರೋವರ ಇಸ್ ದ ರೈಟ್ ಆನ್ಸರ್. ಈ ಆಪ್ಷನ್ ತೋಂಗ್ಸ್ಮೋಗೋ ಸರೋವರಕ್ಕೆ ರಾಷ್ಟ್ರಪತಿಯವರು ಭೇಟಿ ನೀಡಿಲ್ಲ. ಇನ್ನು ಇದ್ರ ಬಗ್ಗೆ ನೋಡೋದಾದ್ರೆ, ನಾಥುಲಾ ಪಾಸ್ ಇದು ಯಾಕೆ ತಪ್ಪು ಅಂದ್ರೆ, ಇದು ರಾಷ್ಟ್ರಪತಿಯ 27 ಮೇ 2026ರಂದು ಭಾರತ ಚೀನಾ ಗಡಿಯ ನಾಥುಲಾಗೆ ಭೇಟಿ ನೀಡಿದ್ರು. ಸೊ ಆಪ್ಷನ್ ಎ ಕೂಡ ರೈಟ್ ಆನ್ಸರ್. ಏನಿದು ನಾಥುಲಾ ಪಾಸ್? ಇದು ಭಾರತ ಮತ್ತೆ ಚೀನಾ ಗಡಿಯಲ್ಲಿರುವ ನಾಥುಲಾ ಇದು ಪಾಸ್, ನಾಥುಲಾ ಪಾಸ್. ಸೊ ಆಪ್ಷನ್ ಇಲ್ಲಿಗೆ ಭೇಟಿ ನೀಡಿದ್ದಾರೆ. ಸೊ ಆಪ್ಷನ್ ಎ ಕೂಡ ರಾಂಗ್ ಆನ್ಸರ್. ಬಟ್ ಭೇಟಿ ನೀಡಿದ್ರು, ಈ ಕ್ವಶನ್ಗೆ ಇದು ರಾಂಗ್ ಆನ್ಸರ್. ಇನ್ನು ನಾಗ್ಮ್ಯಾಲ್ ಇನ್ಸ್ಟಿಟ್ಯೂಟ್ ಆಫ್ ಟಿಬೆಟಾಲಜಿ, ಇದು ಯಾಕೆ ತಪ್ಪು ಅಂದ್ರೆ, ಇದಕ್ಕೂ ಕೂಡ ಭೇಟಿ ನೀಡಿದ್ದಾರೆ. ಇದೊಂದು ಬೌದ್ಧ ಸಂಶೋಧನಾ ಕೇಂದ್ರ ಆಗಿರುತ್ತೆ. ಇದನ್ನು ವೀಕ್ಷಿಸಲು ಭೇಟಿ ನೀಡಿದ್ರು. ಸೊ ಇದು ಕೂಡ ರಾಂಗ್ ಆನ್ಸರ್. ಬಟ್ ಇದಕ್ಕೆ ಭೇಟಿ ನೀಡಿದ್ರು. ಇನ್ನು ಸಿಕ್ಕಿಂ ವಿಶ್ವವಿದ್ಯಾಲಯ ಅಂತ ನೋಡೋದಾದ್ರೆ, ಇಲ್ಲಿಗೆ ಇವರು ಈ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ್ರು, ಬಂದಿದ್ರು, ಈ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ್ರು. ಸೊ ಆಪ್ಷನ್ ಡಿ ಕೂಡ ತಪ್ಪಾದ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆದ್ರೆ ಅದಕ್ಕೆ ಭೇಟಿ ನೀಡಿಲ್ಲ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಇನ್ನು ವಿಷಯ ನೋಡೋದಾದ್ರೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಮೇಲೆ 26/28/2026ರಲ್ಲಿ ಸಿಕ್ಕಿಂನಲ್ಲಿ ಭೇಟಿಯಾದ ಸಂಪೂರ್ಣ ವಿವರ ನೋಡೋದ ಪ್ರವಾಸದ ದಿನಾಂಕ ಅಂತ ನೋಡೋದಾದ್ರೆ 26 ಮೇ ಇಂದ 28 ಮೇ 3 ದಿನಗಳ ಕಾಲ ಅಧಿಕ ಪ್ರವಾಸ ಹೊಂದಿದ್ರು ದ್ರೌಪದಿ ಮುರ್ಮುರವರು. ಇನ್ನು ಸ್ವಾಗತ ಕೋರಿದವರು ಲಿಂಬಿಂಗ್ ಹೆಲಿಪ್ಯಾಡ್ನಲ್ಲಿ ರಾಜ್ಯಪಾಲ ಓಂ ಪ್ರಕಾಶ್ ಮಾಥುರ್ ಮತ್ತು ಮುಖ್ಯಮಂತ್ರಿ ಪ್ರೇಮ್ ಸಿಂಗ್
ತಮಾಂಗ್ ಸ್ವಾಗತಿಸಿದ್ರು. ಇನ್ನು ವಾಸ್ತವ್ಯದ ಲೋಕ ನೋಡೋದಾದ್ರೆ ಲೋಕಭವನ ಗ್ಯಾಂಗ್ಟಾಕ್ನಲ್ಲಿ ವಾಸ್ತವ್ಯ ಇತ್ತು. ಇನ್ನು ದಿನವಾರು ಪ್ರಮುಖ ಕಾರ್ಯಕ್ರಮಗಳು ಅಂತ ನೋಡೋದಾದ್ರೆ ಆರ್ಕಿಡೇರಿಯಂ ಭೇಟಿ, ಇದು ಸ್ವರ್ಣ ಜಯಂತಿ ಮೈತ್ರಿ ಮಂಜರಿ ಪಾರ್ಕ್ನಲ್ಲಿರುವ ಆರ್ಕಿಡೇರಿಯಂ ಇಲ್ಲಿಗೆ ಭೇಟಿ ನೀಡಿದ್ರು. ಇನ್ನು ನ್ಯಾಂಗ್ನಾಂಗಲ್ ಇನ್ಸ್ಟಿಟ್ಯೂಟ್ ಆಫ್ ಟಿಬೆಟಾಲಜಿ ಏನ್ ಹೇಳಿದಾಗ್ಲೇ ಇದೊಂದು ಬೌದ್ಧ ಸಂಶೋಧನೆ ಸಿಕ್ಕಿಂ ಮತ್ತು ಹಿಮಾಲಯ ಪ್ರದೇಶದ ಭಾಷೆ ಸಾಂಸ್ಕೃತಿಕ ಪ್ರಮುಖ ಕೇಂದ್ರಕ್ಕೆ ಇದೊಂದು ಭೇಟಿ ಮಾಡಿದ್ರು. ಇನ್ನು ಪಿಂಕ್ ಸಿಟಿ ರನ್ನರ್ಸ್, ಇದು ಮಹಿಳೆಯರಿಗಾಗಿ ವಿಶೇಷ ವಾಹನಗಳನ್ನು ರಿಡ್ಜ್ ಪಾರ್ಕ್ನಲ್ಲಿ ಫ್ಲಾಗ್ ಆಫ್ ಮಾಡಿದ್ರು. ಇನ್ನು ನಾಥುಲಾ ಭೇಟಿ, ಭಾರತ ಚೀನಾ ಗಡಿಯ ನಾಥುಲಾ ಪಾಸ್ಗೆ ಭೇಟಿ ನೀಡಿದ್ರು. ಇನ್ನು ಸಿಕ್ಕಿಂ ವಿಶ್ವವಿದ್ಯಾಲಯ ಘಟಿಕೋತ್ಸವ ಅಂತ ನೋಡೋದಾದ್ರೆ 7ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಇವರು ಅಲ್ಲಿ ಭೇಟಿ ನೀಡಿದ್ರು. ಇನ್ನು 2023, 24, 25 ಇಸ್ವಿಯ ಬ್ಯಾಚ್ಗಳಿಗೆ ವಿದ್ಯಾರ್ಥಿಗಳಿಗೆ ಪದವಿ ಕೂಡ ಪ್ರದಾನ ಮಾಡಿ 225 ವಿದ್ಯಾರ್ಥಿಗಳಿಗೆ ಚಿನ್ನ ಬೆಳ್ಳಿ ಪದಕ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ 199 ಮಹಿಳೆಯರಿಗೆ ಇದ್ದಾರೆ. ಇನ್ನು ಪೊಲೀಸ್ ಕಾಲರ್ ಪ್ರದಾನ, ಇನ್ನೊಂದು ಫಾಲೋಜ್ ಸ್ಟೇಡಿಯಂನಲ್ಲಿ ಸಿಕ್ಕಿಂ ಪೊಲೀಸರಿಗೆ ಪ್ರತಿಷ್ಠಿತ ಪ್ರೆಸಿಡೆಂಟ್ ಆಫ್ ಇಂಡಿಯಾಸ್ ಪೊಲೀಸ್ ಕಲರ್ ಪ್ರದಾನ ಕೂಡ ಮಾಡಿದ್ದಾರೆ. ಇದು 1897ರಲ್ಲಿ ಸ್ಥಾಪನೆಯಾದ ಸಿಕ್ಕಿಂ ಪೊಲೀಸರು ಈ ಗೌರವ ಪಡೆದ 15ನೇ ರಾಜ್ಯ ಪೊಲೀಸ್ ಪಡೆಯಾಗಿದೆ ಇದು. ಇನ್ನು 5ನೇ ಪ್ರಶ್ನೆ, ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಪ್ರಾರಂಭಿಸಿದ ಸ್ವಚ್ಛ ಮೊಬೈಲ್ ಆಪ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸೋಣ. ಇನ್ನು ಮೊದಲನೇ ಹೇಳಿಕೆ, ನಾಗರಿಕರು ಕೊಳಕು ಸ್ಥಳಗಳ ಫೋಟೋ ಅಪ್ಲೋಡ್ ಮಾಡಿದ 8 ಗಂಟೆಗಳಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಇನ್ನು ಎರಡನೇ ಹೇಳಿಕೆ, ಈ ಆಪ್ ಬಂಗಾಳಿ, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಲಭ್ಯವಿದೆ. ಇನ್ನು ಮೂರನೇ ಹೇಳಿಕೆ, ಮೊದಲ ಹಂತದಲ್ಲಿ ರಾಜ್ಯದ ಎಲ್ಲ 125 ನಗರಸಭೆಗಳಲ್ಲಿ ಇದನ್ನು ಜಾರಿಗೊಳಿಸಲಾಗಿದೆ. ಯಾವ ಹೇಳಿಕೆ ಸರಿ ಅಂತ ಕೇಳ್ತಾ ಇದೆ ಆಪ್ಷನ್ಸ್ ಅಲ್ಲಿ. ಯಾವುದು ಮೊದಲನೇ ಆಪ್ಷನ್ 1 and 2, ಆಪ್ಷನ್ ಬಿ 2 ಮತ್ತು 3, ಆಪ್ಷನ್ ಸಿ 2 ಮತ್ತು 3 ಮಾತ್ರ, ಆಪ್ಷನ್ ಡಿ 1, 2, 3 ಎಲ್ಲವೂ. ಇನ್ನು ಸರಿಯಾದ ಉತ್ತರ ಅಂತ ನೋಡೋದಾದ್ರೆ ಆಪ್ಷನ್ ಎ 1 ಮತ್ತೆ 2 ಸರಿಯಾದ ಹೇಳಿಕೆ ಅಂತ ಹೇಳ್ತಾ ಇದ್ರೆ ಆಪ್ಷನ್ ಆಯ್ಕೆ 3 ತಪ್ಪಾದ ಉತ್ತರ. ಅದು ಏನು ಅಂತ ನೋಡೋದ. ಇನ್ನು ಹೇಳಿಕೆ 1 ಯಾಕೆ ಸರಿ ಅಂದ್ರೆ ಇದು ಅಧಿಕಾರಿಗಳು ದೂರು ಸಿಬ್ಬಂದಿಗಳಾದ 2 ಗಂಟೆಗಳ ಒಳಗೆ ಸಮಸ್ಯೆ ಬಗೆಹರಿಸುವುದ ಭರವಸೆ ನೀಡಿದ್ದಾರೆ. ಸೊ ಆಪ್ಷನ್ ಹೇಳಿಕೆ 1 ಕೂಡ ಸರಿಯಾದ ಉತ್ತರ. ಇನ್ನು ಹೇಳಿಕೆ 2 ಯಾಕೆ ಸರಿ ಅಂದ್ರೆ ಈ ಆಪ್ ಬಂಗಾಳಿ ಮತ್ತು ಹಿಂದಿ ಮತ್ತೆ ಇಂಗ್ಲಿಷ್ ಭಾಷೆಗಳನ್ನು ಬೆಂಬಲಿಸುತ್ತದೆ. ಇದರಿಂದ ಹೆಚ್ಚಿನ ಜನರಿಗೆ ಲಾಭವಾಗುತ್ತದೆ. ಸೊ ಆಪ್ಷನ್ ಬಿ ಕೂಡ, ಆಪ್ಷನ್ ಹೇಳಿಕೆ 2 ಕೂಡ ಸರಿಯಾದ ಹೇಳಿಕೆ ಆಗಿದೆ. ಇನ್ನು ಹೇಳಿಕೆ 3 ಯಾಕೆ ತಪ್ಪು ಅನ್ನೋದಾದ್ರೆ ಇದು ಮೊದಲ ಹಂತದಲ್ಲಿ ಕೇವಲ 10 ನಗರ ಸಭೆ ಅಥವಾ ಮಹಾನಗರ ಪಾಲಿಕೆಗಳಲ್ಲಿ ಪ್ರಾಯೋಗಿಕ ಯೋಜನೆಯಾಗಿ ಪ್ರಾರಂಭಿಸಲಾಗಿದೆ. ಎಲ್ಲ 125 ನಗರಸಭೆಯಲ್ಲೂ ಅಲ್ಲ. ಸೊ ಹೇಳಿಕೆ 3 ಕೂಡ ತಪ್ಪಾಗಿದೆ. ಎಷ್ಟು? 10 ನಗರಸಭೆಯಲ್ಲಿ ಮಾತ್ರ ಇದನ್ನು ಕೊಟ್ಟಿರೋದು, ಇನ್ನು 125 ಕೊಟ್ಟಿಲ್ಲ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಅಂದ್ರೆ ಮೊದಲೇ ಹೇಳಿಕೆ 1 ಮತ್ತೆ 2 ಹೇಳಿಕೆ ಸರಿಯಾದ ಉತ್ತರ. ಇನ್ನು ಇದರ ಬಗ್ಗೆ ನೋಡೋದಾದ್ರೆ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರು ಪಶ್ಚಿಮ ಬಂಗಾಳದಲ್ಲಿ ಸ್ವಚ್ಛ ಮೊಬೈಲ್ ಆಪ್ ಲೋಕಾರ್ಪಣೆ ಮಾಡಿದ್ದಾರೆ. ಇನ್ನು ಪ್ರಮುಖ ಅಂಶಗಳು ಅಂತ ನೋಡೋದಾದ್ರೆ ಯಾರು ಪ್ರಾರಂಭಿಸಿದ್ರು ಇದನ್ನ, ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಖಟ್ಟರ್. ದಿನಾಂಕ ಯಾವಾಗ? 30 ಮೇ 2026 ಕೋಲ್ಕತ್ತಾದಲ್ಲಿ ಆಗಿರೋದು. ಇನ್ನು ಉಪಸ್ಥಿತಿ ಗಣ್ಯರು ಅಂತ ನೋಡೋದಾದ್ರೆ ಪಶ್ಚಿಮ ಬಂಗಾಳ ಸಿಎಂ ಸೋಮರೇಂದ್ರ ಅಧಿಕಾರಿ ಮತ್ತು ನಗರಾಭಿವೃದ್ಧಿ ಸಚಿವೆ ಅಗ್ನಿಮಿತ್ ಪಾಲ್ ಅವರು ಉಪಸ್ಥಿತರಾಗಿದ್ದಾರೆ. ಇನ್ನು ಆಪ್ನ ಉದ್ದೇಶ ಅಂತ ನೋಡೋದಾದ್ರೆ ನಾಗರಿಕರು ಕೊಳಕು ಸ್ಥಳಗಳ ಜಿಯೋ ಟ್ಯಾಗ್ ಮಾಡಿದ ಫೋಟೋಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಸ್ವಚ್ಛತಾ ಸಮಸ್ಯೆಗಳನ್ನು ವರದಿ ಮಾಡುವುದು. ಇನ್ನು ಆಪ್ನ ವೈಶಿಷ್ಟ್ಯಗಳು ಅಂತ ನೋಡೋದಾದ್ರೆ
ಈ ಆ್ಯಪ್ನಲ್ಲಿ ಬಂಗಾಳಿ, ಹಿಂದಿ ಮತ್ತು ಇಂಗ್ಲಿಷ್ 3 ಭಾಷೆಗಳು ಲಭ್ಯ ಇರುತ್ತೆ. ಇನ್ನು ತ್ವರಿತ ಪತ್ರಿಕೆ ಅಂತ ನೋಡೋದಾದರೆ ದೂರು ದಾಖಲಾದ 2 ಗಂಟೆಯೊಳಗೆ ಕ್ರಮ ಕೈಗೊಳ್ಳಲಾಗಿರುತ್ತೆ. ಇನ್ನು ರಿಯಲ್ ಟೈಮ್ ಟ್ರ್ಯಾಕಿಂಗ್ ಅಂತ ನೋಡೋದಾದರೆ ದೂರಿನ ಸ್ಥಿತಿಯನ್ನು ನಾಗರಿಕರು ನೇರವಾಗಿ ಟ್ರ್ಯಾಕ್ ಮಾಡಬಹುದು. ಪ್ರಾಯೋಗಿಕ ಯೋಜನೆ ಅಂತ ನೋಡೋದಾದರೆ ಮೊದಲ ಹಂತದಲ್ಲಿ 10 ನಗರಸಭೆಗೆ ಮಹಾನಗರ ಪಾಲಿಕೆಗಳಲ್ಲಿ ಪ್ರಾರಂಭ, ನಂತರ ರಾಜ್ಯಾದ್ಯಂತ ವಿಸ್ತರಣೆ ಆಗಲಿದೆ. ಇನ್ನು ಹೆಚ್ಚುವರಿ ಕ್ರಮಗಳನ್ನ ನೋಡೋದಾದ್ರೆ ಪ್ರತಿ 100 ಮೀಟರ್ಗೆ ಕಸದ ತೊಟ್ಟಿ ಅಳವಡಿಕೆ, ಸೆಪ್ಟೆಂಬರ್ 1ರಿಂದ ಕಸ ಎಸೆದರೆ ದಂಡ ವಿಧಿಸಲು ಜಾಗತಿಕ ಅಭಿಯಾನ ಆಗಿದೆ. ಇನ್ನು 6ನೇ ಪ್ರಶ್ನೆ, ಅಕೋಸ್ ದೇಶಗಳ ಜಲಾಂತರ್ಗ ಡ್ರೋನ್ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸೋಣ. ಹೇಳಿಕೆ 1 ಏನು ಹೇಳುತ್ತೆ? ಆಸ್ಟ್ರೇಲಿಯಾ ಅಭಿವೃದ್ಧಿಪಡಿಸುತ್ತಿರುವ ಗೋಸ್ಟ್ ಶಾರ್ಕ್ ಜಲಾಂತರ್ಗ ಡ್ರೋನ್ ಯುಎಸ್ ಕಂಪನಿ ಆಂಡ್ಯೂರಿಲ್ ಇಂಡಸ್ಟ್ರೀಸ್ ಸಹಯೋಗದೊಂದಿಗೆ ನಿರ್ಮಾಣವಾಗುತ್ತಿದೆ. ಇನ್ನು 2ನೇ ಹೇಳಿಕೆ, ಈ ಯೋಜನೆಯಡಿ ಮೊದಲ ಗೋಸ್ಟ್ ಶಾರ್ಕ್ ಡ್ರೋನ್ಗಳು ಜನವರಿ 2026ರಿಂದ ಆಸ್ಟ್ರೇಲಿಯಾ ನೌಕಾಪಡೆಗೆ ಸೇರ್ಪಡೆಯಾಗಲಿವೆ. ಇನ್ನು ಅಕೋಸ್ ಪಿಲ್ಲರ್ 2ನ ಮ್ಯಾರಿಟೈಮ್ ಬಿಗ್ ಪ್ಲೇ ಅಭ್ಯಾಸದಲ್ಲಿ ಭಾರತವು ಪೂರ್ಣ ಪ್ರಮಾಣದ ಪಾಲುದಾರನಾಗಿ ಭಾಗವಹಿಸಿದೆ ಅಂತ 3ನೇ ಹೇಳಿಕೆ ಹೇಳ್ತಾ ಇದೆ. ಇನ್ನು ಮೇಲಿನ ಯಾವ ಹೇಳಿಕೆಗಳು ಸರಿ ಅಂತ ಯಾವ್ಯಾವುದು ಸರಿ ಅಂತ ಹೇಳ್ತಾ ಇದೆ. ಇನ್ನು ಆಪ್ಷನ್ಸ್ ಅಂತ ನೋಡೋದಾದ್ರೆ 1 ಮತ್ತು 2 ಮಾತ್ರ ಸರಿ, ಆಪ್ಷನ್ ಬಿ 2 ಮತ್ತು 3 ಮಾತ್ರ ಸರಿ, ಆಪ್ಷನ್ ಸಿ 1 ಮತ್ತು 3 ಮಾತ್ರ ಸರಿ, ಆಪ್ಷನ್ ಡಿ 1, 2, 3 ಎಲ್ಲವೂ ಸರಿ. ಇನ್ನು ಸರಿಯಾದ ಉತ್ತರ ಅಂತ ನೋಡೋದಾದ್ರೆ 1, 2 ಮಾತ್ರ ಸರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಆಪ್ಷನ್ಸ್ ಬಗ್ಗೆ ನೋಡೋದಾದ್ರೆ ಆಪ್ಷನ್ ಹೇಳಿಕೆ 1 ಯಾಕೆ ಸರಿ ಅಂತ ಅಂದ್ರೆ ಗೋಸ್ಟ್ ಶಾರ್ಕ್ ಅನ್ನು ಆಸ್ಟ್ರೇಲಿಯಾದ ರಕ್ಷಣಾ ಪಡೆ ಮತ್ತು ಯುಎಸ್ ಸ್ಟಾರ್ಟ್ಅಪ್ ಆಂಡ್ಯೂರಿಲ್ ಇಂಡಸ್ಟ್ರೀಸ್ 2022ರಿಂದ ಜಂಟಿಯಾಗಿ ಅಭಿವೃದ್ಧಿಪಡಿಸುತ್ತಿದೆ. ಸೊ ಹೇಳಿಕೆ 1 ಕೂಡ ಸರಿಯಾದ ಉತ್ತರ. ಯಾವಾಗಿಂದ 2002ರಿಂದ 2 ಸೇರಿ ಇದನ್ನ ಅಭಿವೃದ್ಧಿಪಡಿಸುತ್ತಿದೆ. ಇನ್ನು 2ನೇ ಹೇಳಿಕೆ ಯಾಕೆ ಸರಿ ಅಂತ ನೋಡೋದಾದ್ರೆ ಆಸ್ಟ್ರೇಲಿಯಾದ ರಕ್ಷಣಾ ಕೈಗಾರಿಕಾ ಸಚಿವ ಪ್ಯಾಟ್ ಕಾರ್ನಾಯ್ ಅವರ ಪ್ರಕಾರ ಮೊದಲ ಗೋಸ್ಟ್ ಶಾರ್ಕ್ಗಳು ಜನವರಿ 2026ರಿಂದ ಸೇವೆಯಲ್ಲಿರುತ್ತವೆ. ಸೊ ಹೇಳಿಕೆ 2 ಕೂಡ ಸರಿಯಾಗಿದೆ. ಇನ್ನು ಹೇಳಿಕೆ 3 ಯಾಕೆ ತಪ್ಪು ಅಂತ ನೋಡೋದಾದ್ರೆ ಇದು ಮ್ಯಾರಿಟೈಮ್ ಬಿಗ್ ಪ್ಲೇ ಅಭ್ಯಾಸದಲ್ಲಿ ಆಸ್ಟ್ರೇಲಿಯಾ, ಯುಕೆ, ಯುಎಸ್ ಜೊತೆ ಜಪಾನ್ ಮೊದಲ ಬಾರಿಗೆ ಭಾಗವಹಿಸಿತು. ಭಾರತ ಪೂರ್ಣ ಪಾಲುದಾರನಲ್ಲ. ಸೊ ಹೇಳಿಕೆ 3 ಕೂಡ 3ನೇದು ಕೂಡ ತಪ್ಪು. ಇನ್ನು ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ವಿಷಯ ಆಸ್ಟ್ರೇಲಿಯಾ, ಯುಕೆ ಮತ್ತು ಯುಎಸ್ಎ ಸಮುದ್ರ ರಕ್ಷಣಾ ಸಾಮರ್ಥ್ಯ ಹೆಚ್ಚಿಸಲು ಜಲಾಂತರ್ಗ ಡ್ರೋನ್ ಕಾರ್ಯಕ್ರಮದ ಪ್ರಾರಂಭವಾಗಿರುತ್ತೆ. ಇನ್ನು ಪ್ರಮುಖ ಅಂಶಗಳು ಅಂತ ನೋಡೋದಾದ್ರೆ ಅಕೋಸ್ ಪಾಲುದಾರಿಕೆ ಯಾರ್ಯಾರು? ಆಸ್ಟ್ರೇಲಿಯಾ, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ 2021ರಲ್ಲಿ ಸ್ಥಾಪಿತವಾದ ತ್ರಿಪಕ್ಷೀಯ ಭದ್ರತಾ ಒಪ್ಪಂದವಾಗಿರುತ್ತೆ. ಇನ್ನು ಹೊಸ ಕಾರ್ಯಕ್ರಮ ಅಂತ ನೋಡೋದಾದ್ರೆ ಜಲಾಂತರ್ಗ ಸ್ವಾಯತ್ತ ವ್ಯವಸ್ಥೆಗಳ ಅಂಡರ್ ವಾಟರ್ ಆಟೋನಮಸ್ ಸಿಸ್ಟಮ್ ಅಭಿವೃದ್ಧಿ ಮತ್ತು ಪರೀಕ್ಷೆ ಕೂಡ ಈ ಕಾರ್ಯಕ್ರಮದಲ್ಲಿ ಹೊಸದಾಗಿ ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನು ಪ್ರಮುಖ ಯೋಜನೆ ಈ ಗೋಸ್ಟ್ ಶಾರ್ಕ್ ಬಗ್ಗೆ ಅಂತ ನೋಡೋದಾದ್ರೆ ಏನಿದು? ಇದು ಅತಿ ದೊಡ್ಡ ಸ್ವಾಯತ್ತ ಜಲಾಂತರ್ಗ ವಾಹನ ಆಗಿರುತ್ತೆ. XL AUV ಸೀರೀಸ್ ಆಗಿರುತ್ತೆ. ಇನ್ನು ಅಭಿವೃದ್ಧಿ ಆಸ್ಟ್ರೇಲಿಯಾದ ರಕ್ಷಣಾ ಪಡೆ ಮತ್ತು ಯುಎಸ್ ಸ್ಟಾರ್ಟ್ಅಪ್ ಆಂಡ್ಯೂರಿಲ್ ಇಂಡಸ್ಟ್ರಿ ಜಂಟಿಯಾಗಿ 2022ರಿಂದ ಅಭಿವೃದ್ಧಿಯಾಗುತ್ತೆ. ಆಗಲೇ ಹೇಳಿದೆ. ಇನ್ನು ಇದ್ರ ವೆಚ್ಚ ಅಂತ ನೋಡೋದಾದ್ರೆ ಆಸ್ಟ್ರೇಲಿಯಾ 1.7 ಬಿಲಿಯನ್ ಆಸ್ಟ್ರೇಲಿಯನ್ ಡಾಲರ್ ಇದಕ್ಕೆ ಹೂಡಿಕೆ ಆಗಿದೆ. ಅಂದ್ರೆ USD ಅಲ್ಲಿ ನೋಡೋದಾದ್ರೆ 1.1 ಬಿಲಿಯನ್ ಡಾಲರ್ಸ್ ಹೂಡಿಕೆ ಆಗಿರುತ್ತೆ. ಇನ್ನು ಇದ್ರ ಸಾಮರ್ಥ್ಯ ಅಂತ ನೋಡೋದಾದ್ರೆ ಗುಪ್ತಚಾರ, ಕಣ್ಗಾವಲು, ವಿಚಾಕ್ಷಣೆ, ISR ಮತ್ತು ದೂರದಿಂದ ದಾಳಿ ಮಾಡುವ ಸಾಮರ್ಥ್ಯ, ಅತ್ಯಂತ ದೂರದ ವ್ಯಾಪ್ತಿ, ಸ್ಟೈಲ್ ತಂತ್ರಜ್ಞಾನ ಕೂಡ ಇದರಲ್ಲಿ ಅಳವಡಿಸಲಾಗಿರುತ್ತೆ. ಇನ್ನು ಇದ್ರ ನಿಯೋಜನೆ ಅಂತ ನೋಡೋದಾದ್ರೆ ಮೊದಲ ಘಟಕಗಳು ಜನವರಿ 2026ರಿಂದ ಸೇವೆಗೆ ಡಜನ್ಗಟ್ಟಲೆ ಗೋಸ್ಟ್ ಶಾರ್ಕ್ಗಳನ್ನು ಆಸ್ಟ್ರೇಲಿಯಾದಲ್ಲಿ ನಿರ್ಮಿಸಿ ಮಿತ್ರ ರಾಷ್ಟ್ರಗಳಿಗೆ ರಫ್ತು ಮಾಡುವ ಯೋಜನೆ ಕೂಡ ಆಗಿದೆ. ಇನ್ನು ಅಕೋಸ್ ಪಿಲ್ಲರ್ 2 ಮ್ಯಾರಿಟೈಮ್ ಬಿಗ್ ಪ್ಲೇ ಅಂತ ಇದ್ರ ಬಗ್ಗೆ ನೋಡೋದಾದ್ರೆ ಇನ್ನು
ಇದರ ಉದ್ದೇಶ ಸ್ವಾಯತ್ತ ವ್ಯವಸ್ಥೆಗಳನ್ನು ಸಾಂಪ್ರದಾಯಿಕ ವೇದಿಕೆಗಳೊಂದಿಗೆ ವೇಗವಾಗಿ ಸಂಯೋಜಿಸುವುದು. ಇನ್ನು ಟೇಲ್ಸ್ ಸಬ್ರೇಟ್ 2025 ಅಭ್ಯಾಸ ಅಂತ ನೋಡೋದಾದ್ರೆ ಜುಲೈ 2025ರಲ್ಲಿ ಆಸ್ಟ್ರೇಲಿಯಾದ ಪೂರ್ಣ ಕರಾವಳಿಯಲ್ಲಿ ನಡೆದ ಅಭ್ಯಾಸವಾಗಿರುತ್ತೆ. ಇನ್ನು ಜಲಾಂತರ್ಗತ ಡ್ರೋನ್ಗಳೊಂದಿಗೆ ಸಂವಹನ ಪರೀಕ್ಷೆ ಪ್ರಮುಖ ಸಾಧನೆ ಆಸ್ಟ್ರೇಲಿಯಾ ಯುಕೆಯ ಎಕ್ಸ್ಟ್ರಾಲಾಜಿ ಸ್ವಾಯತ್ತ ಜಲಾಂತರ್ಗತ ವಾಹನದ ಮಿಷನ್ ನಿಯಂತ್ರಣವನ್ನು ಜೆರ್ವಿಸ್ ಬೇಯಿಂದ ಯುಕೆಗೆ ದೂರದಿಂದ ವರ್ಗಾಯಿಸುವ ಸಾಮರ್ಥ್ಯಕ ಪ್ರದರ್ಶಿಸಿತು. ಇನ್ನು ಜಪಾನ್ ಮೊದಲ ಬಾರಿಗೆ ಜಪಾನ್ ಕೂಡ ಇದರಲ್ಲಿ ಭಾಗವಹಿಸಿತು. ಇನ್ನು ಕಾರ್ಯತಂತ್ರದ ಮಹತ್ವ ಅಂತ ನೋಡೋದಾದ್ರೆ ಇಂಡೋ ಪೆಸಿಫಿಕ್ ಭದ್ರತೆ ಕೂಡ ಆಗಿದೆ. ಏನು ಚೀನಾದ ವೇಗದ ನೌಕಾ ವಿಸ್ತರಣೆಯನ್ನು ಎದುರಿಸಲು ಅಕ್ಕೂಸ್ ರಚನೆಯಾಗಿದೆ. ಇನ್ನು ನಿರ್ಣಯ ಮೂಲ ಸೌಕರ್ಯ ರಕ್ಷಣೆ ಅಂತ ನೋಡೋದಾದ್ರೆ ಸಮುದ್ರದಲ್ಲಿ ಪೈಪ್ಲೈನ್ಗಳು ಸಂವಹನ ಕೇಬಲ್ಗಳ ರಕ್ಷಣೆಗಾಗಿ ಗಣಿ ಪ್ರತಿರೋಧಕ ಕಾರ್ಯಾಚರಣೆ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಇನ್ನು ವೆಚ್ಚ ಪರಿಣಾಮಕಾರಿ ಅಂತ ನೋಡೋದಾದ್ರೆ ಮಾನವರಹಿತ ಜಲಾಂತರ್ಗಾಮಿಗಳಿಗೆ ಹೋಲಿಸಿದರೆ ಕಡಿಮೆ ವೆಚ್ಚದಲ್ಲಿ ದೀರ್ಘ ಶ್ರೇಣಿಯ ಕಣ್ಗಾವಲಾಗಿರುತ್ತೆ. ಇನ್ನು ಮಿತ್ರ ರಾಷ್ಟ್ರಗಳ ಸಹಕಾರ ಅಂತ ನೋಡೋದಾದ್ರೆ ಯುಕೆಯ HMS ತಾಮರ್ ಯುದ್ಧ ನೌಕೆಗೆ ಮತ್ತು ಆಸ್ಟ್ರೇಲಿಯಾದ ADV ಗೈಡೆನ್ಸ್ ಬೆಂಬಲ ಹಡಗು ಜಂಟಿ ಅಭ್ಯಾಸಗಳಲ್ಲಿ ಭಾಗಿ ಕೂಡ ಆಗಿದ್ದಾರೆ. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋದ. ಅಲ್ಲಿವರೆಗೂ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಅಂತ ಕೊಡಿ ಅಂತ ಹೇಳ್ತೀನಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಕೊಡಿ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋದ.